ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ, ಬೇಲೂರು. ನಾನು ಇದೇ ನಮ್ಮ ಬೇಲೂರು ಪಕ್ಕದಲ್ಲಿ ಹುಣಸೇಕೆರೆ ಹಳ್ಳಿಲಿ ನಮ್ಮ ಪರಿಚಯದವರೊಬ್ಬರಿಗೆ ಹಸುವಿಗೆ ಪೆಟ್ ಕೊಟ್ಟಿದ್ವಿ. ಪೆಟ್ಟಿನಿಂದ ಆದ ಬದಲಾವಣೆ, ಹಸುವಿನೆಲ್ಲ ಆದ ಬದಲಾವಣೆ, ಆಮೇಲೆ ಅದರಿಂದ ಆದ ಮುಂದಿನ ಇದ್ರ ಬಗ್ಗೆ ನಾನು ನಮ್ಮ ಇವ್ರನ್ನ ಎರಡು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಬ್ರದರ್, ನಿಮ್ಮ ಹೆಸರು, ನಿಮ್ಮೂರು ಏನು ಹೇಳಿ, ಜೋರಾಗಿ ಹೇಳಿ. ಸಂತೋಷ್ ಅಂತ. ಹಾಂ, ಹುಣಸೇಕೆರೆ. ಹಾಂ. ಹಸುಗೆ ಅದು ಹಾಕಿದ್ಮೇಲೆ ಹಸು ಚೆನ್ನಾಗಿತ್ತು. ಹಾಂ, ಹಸುವಿನ ಕಲರು ಬಂತು. ಹಾಂ, ಹಾಲು ಹೆಚ್ಚಾಯಿತು. ಹಾಂ, ಹಾಂ. ಹಸು ಈ ಕೊಡೋಕ್ಕಿಂತ ಮೊದಲು ಹೆಂಗಿತ್ತು ಸರ್ ಅದು? ಹಸು ಕೊಡೋಕ್ಕಿಂತ ಮುಂಚೆ ಲಾಸ್ ಆಗಿತ್ತು. ಈಗ ಕೊಟ್ಟಾದ್ಮೇಲೆ ಬದಲಾವಣೆ ಏನೇನು ಕಾಣ್ತಾ ಇದ್ದಾರೆ ಅದರಲ್ಲಿ? ಹಸು ಚೆನ್ನಾಗೂ ಆಯಿತು. ಆಮೇಲೆ ಹಸು ಕಲರು ಬಂತು. ಕಲರ್ ಬರ್ತಾ ಇದೆ. ಮತ್ತೆ ಇದು ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ? ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹುಲ್ಲು ತಿನ್ನುತ್ತೆ ಚೆನ್ನಾಗಿದೆ. ಹಾಲು ಪ್ರೊಡಕ್ಟಿವಿಟಿ ಹೆಂಗೆ ಬರ್ತಾ ಇದೆ? ನಿಮ್ಮ ಹಾಲಿನ ಉತ್ಪಾದನೆ ಹಾಲು ಜಾಸ್ತಿ ಆಗಿದೆ. ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನು ಕೊಡ್ಬೋದಾ? ಹಾಂ, ಕೊಡ್ಬೋದು ಸರ್. ಈಗ ನೀವು ಇದುವರೆಗೂ ಎಷ್ಟು ಬಾಟ್ಲು ಕೊಟ್ಟಿದ್ರಿ? ಎಷ್ಟು ಡಬ್ಬಿ ಕೊಟ್ಟಿದ್ರಾ? ಒಂದೇ ಒಂದು ಡಬ್ಬಿಯಲ್ಲಿ ಎಷ್ಟು ಬದಲಾವಣೆ ನೋಡಿದ್ದೀರಾ? ವೆರಿ ಗುಡ್. ಆಮೇಲೆ ಬೇರೆಯವ್ರಿಗೆಲ್ಲ ಹೇಳಕ್ಕೆ ಏನು ಇಷ್ಟಪಡ್ತೀರಿ ಸಂತೋಷ್? ಬೇರೆ ಕೊಡ್ಬೋದು ಸರ್. ಆರಾಮಾಗಿ ಕೊಡ್ಬೋದು ಅಂತೀರಿ? ಎಲ್ಲ ಹಸುಗಳಿಗೂ ಕೊಡ್ಬೋದು. ಮುಂದೆ ಇದರಿಂದ ಅನುಕೂಲ ಆಗುತ್ತೆ. ಹಸುಗಳು ಚೆನ್ನಾಗಿರ್ತವೆ. ಓಕೆ. ಆಮೇಲೆ ಅದರಲ್ಲಿ ಇನ್ನೇನು ಬದಲಾವಣೆ ನೋಡ್ರಿ? ಮೇವೆಲ್ಲ ಚೆನ್ನಾಗಿ ತಿನ್ನುತ್ತಾ ಮುಂಚೆಗಿಂತ ಈಗ? ತಿನ್ನುತ್ತೆ. ಹಾಂ, ಹಾಂ. ಹಾಲು ಚೆನ್ನಾಗಿರುತ್ತೆ. ಹಾಲು ರುಚಿ ಇರುತ್ತೆ. ಓಕೆ, ಓಕೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು. ನೀವು ಇನ್ನು ಇದೇ ಥರ ಬಳಸಿರೋದನ್ನು ನೀವು ಇನ್ನೊಬ್ರಿಗೆ ಹೇಳಿ ಪ್ರಮೋಷನ್ ಮಾಡಿ. ಏನು ಗೊತ್ತಾ, ಈಗಿನ ಕಾಲದಲ್ಲಿ ಕೆಮಿಕಲ್ಲಿಂದ ಹುಲ್ಲು ಜಾಸ್ತಿ ಕೆಮಿಕಲ್ ಬಂದಿರುತ್ತೆ. ಆ ಹಾಲು ಕುಡಿಯೋದ್ರಿಂದ ನಮ್ಮ ಮಕ್ಕಳ ಆರೋಗ್ಯನೂ ಹಾಳಾಗುತ್ತೆ, ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಬಟ್ ನಮ್ಮ ಪೆಟ್ ಯೂಸ್ ಮಾಡೋದ್ರಿಂದ ಇದು ಯಾವ ಪ್ರಾಬ್ಲಮ್ ಇರೋದಿಲ್ಲ. ಅದ್ಭುತವಾದ ಪ್ರಾಡಕ್ಟ್ಗಳು, ಬೇರೆಯವ್ರಿಗೆ ಹೇಳಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಂತೋಷ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಜಯಣ್ಣ. ಥ್ಯಾಂಕ್ ಯು.